ಮಾಡ್ಕೊಂಡಿದೆ. ಸೊ ಯಾವಾಗ ಏನು ಅನ್ನೋದರ ಬಗ್ಗೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಸರ್ಕಾರಗಳ ಗ್ಯಾರಂಟಿ ಸ್ಕೀಮ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಉಚಿತ ಯೋಜನೆಗಳ ವಿರುದ್ಧ ಪೀಠ ಬೇಸರ ಹೊರಹಾಕಿದೆ. ಸರ್ಕಾರ ನೀಡ್ತಾ ಇರುವಂತಹ ಗ್ಯಾರಂಟಿ ಸ್ಕೀಮ್, ಆ ಸ್ಕೀಮ್ಗೆ ಈಗ ಸುಪ್ರೀಂ ಕೋರ್ಟ್ನಿಂದ ಚಾಟಿ. ಉಚಿತ ಯೋಜನೆಗಳಿಂದ ಜನ ಕೆಲಸ ಮಾಡ್ತಾ ಇಲ್ಲ. ಉಚಿತ ಯೋಜನೆಗಳ ವಿರುದ್ಧ ಪೀಠ ಈಗ ಬೇಸರ ಹೊರಹಾಕಿದೆ. ಫ್ರೀ ಕೊಟ್ರೆ ಜನ ಕೆಲಸಕ್ಕೆ ಹೋಗೋದು ಇಷ್ಟಪಡಲ್ಲ. ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಜನ ಭಾಗಿಯಾಗಲ್ಲ. ನಿರಾಶ್ರಿತರ ಆಶ್ರಯ ಹಕ್ಕಿನ ಸಂಬಂಧ ಅರ್ಜಿ ವಿಚಾರಣೆ ನಡೆಯಿತು. ಮತದಾರರು ಮುಖ್ಯವಾಹಿನಿಯಿಂದ ದೂರ ಉಳಿತಾರೆ. ನ್ಯಾಯಮೂರ್ತಿ BR ಗವಾಯಿ, ಆಗಸ್ಟಿನ್ ಜಾರ್ಜ್ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಉಚಿತ ಯೋಜನೆಗಳಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಉಚಿತ ಯೋಜನೆಗಳನ್ನ ಕೊಟ್ರೆ ಜನ ಕೆಲಸ ಮಾಡೋದನ್ನ ಬಿಟ್ಬಿಡ್ತಾರೆ. ಜನ ಕೆಲಸಕ್ಕೆ ಹೋಗೋದಿಕ್ಕೆ ಇಷ್ಟಪಡಲ್ಲ. ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಜನ ಭಾಗಿಯಾಗಲ್ಲ. ನಿರಾಶ್ರಿತರ ಆಶ್ರಯ ಹಕ್ಕಿನ ಸಂಬಂಧ ಅರ್ಜಿ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲಿ ಪೀಠ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಇದು. ಈ ಗ್ಯಾರಂಟಿ ಸ್ಕೀಮ್ನಿಂದಾಗಿ ಮತದಾರರು ಮುಖ್ಯವಾಹಿನಿಯಿಂದಲೇ ದೂರ ಉಳಿತಾರೆ. ದೇಶದ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಕಾರ್ಯಗಳಲ್ಲಿ ಜನ ಭಾಗಿಯಾಗೋದಿಲ್ಲ. ಕೆಲಸಕ್ಕೆ ಹೋಗೋದನ್ನ ಬಿಟ್ಬಿಡ್ತಾರೆ. ಇಷ್ಟನೇ ಪಡೋದಿಲ್ಲ. ನ್ಯಾಯಮೂರ್ತಿ BR ಗವಾಯಿ, ಆಗಸ್ಟಿನ್ ಜಾರ್ಜ್ ಪೀಠ ಈ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.